ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಇಲ್ಲೊಬ್ರು ಸಚಿವರಿಗೆ ಶುಭವಾಗಲಿ ಅಂತ ಬರೀಲಿಕ್ಕೆ ಬಂದಿಲ್ಲ. ಶುಭವಾಗಲಿ ಅಂತ ಬರೆಯಲು ಹೋಗಿ ಒದ್ದಾಡಿದಂತ ಸಚಿವರು ನೋಡಿ, ಅಷ್ಟೆಲ್ಲ ವೋಟ್ ಹಾಕಿ ನೀವು ಅವರಿಗೆ ವಿಧಾನಸೌಧ ಕಳಿಸ್ಕೊಟ್ಟಿರ್ತೀರಾ, ಮತ್ತೆ ಅದರ ಜೊತೆಗೆ ಅವರು ಸಚಿವರು ಕೂಡ. ಹೀಗೆಲ್ಲ ಇದ್ರೂ ಸಹಿತ ಸಚಿವರಿಗೆ ಶುಭವಾಗಲಿ ಅಂತ ಹೇಳಿ ಬರಿಲಿಲ್ವಾ ಅಂತ ಹೇಳಿ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅತಿ ಹೆಚ್ಚು ಟ್ರೋಲ್ ಅನ್ನ ಹೊಂದಿರುವಂತ ಸಚಿವ ಅಂತಂದ್ರೆ ಶಿವರಾಜ್ ತಂಗಡಗಿ ಅವರು. ಹೌದು, ಶಿವರಾಜ್ ತಂಗಡಗಿ ಅವರು ನಿಮಗೆ ಗೊತ್ತಿರೋ ಹಾಗೆ ಇವರು ಕನಕಗಿರಿಯ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತ ಶಾಸಕ, ಜೊತೆಗೆ ರಾಜ್ಯದ ಸಚಿವರು ಕೂಡ. ಅಂದ್ರೆ ಇವರು ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಚಿವರು. ಹೀಗಾಗಿ ಇವರು ಇಷ್ಟೆಲ್ಲ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಬರೀಲಿಕ್ಕೆ ಬರ್ಲಿಲ್ವಾ ಅಂತ ಹೇಳಿ ಸಾಕಷ್ಟು ರೀತಿಯಾದಂತ ಟ್ರೋಲ್ ಆಗ್ತಾ ಇದೆ. ಈ ತಪ್ಪನ್ನ ಬೇರೆ ಯಾರಾದ್ರೂ ಮಾಡ್ಬಿಟ್ಟಿದ್ರೆ ಒಂದು ಕ್ಷಣ ಎಲ್ಲೋ ಒಂದು ಸೆಕೆಂಡ್ ಕ್ಷಮೆ ಇರ್ತಿತ್ತೋ ಏನೋ, ಅಥವಾ ಹೋಗ್ಲಿ ಬಿಡು ಅಂತ ಹೇಳಿ ಕೈ ಬಿಡ್ತಿದ್ರೋ ಏನೋ. ಆದ್ರೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಈ ತಪ್ಪನ್ನ ಮಾಡಿರೋ ಕಾರಣಕ್ಕಾಗಿ ಅತಿ ಹೆಚ್ಚು ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಸಚಿವರಿಗೆ ಇಂತಹ ಸಂದರ್ಭ ಯಾವಾಗ ಎದುರಾಯ್ತು, ಯಾಕೆ ಕನ್ನಡ ಬರೀಲಿಕ್ಕೆ ಒದ್ದಾಡಿದ್ರು ಶಿವರಾಜ್ ತಂಗಡಗಿ ಅವರು ಅನ್ನೋದನ್ನ ನಾವು ನೋಡಿದ್ರೆ ಒಂದು ಕಾರ್ಯಕ್ರಮ ಇರುತ್ತೆ. ಅದು ಯಾವುದು ಅಂತಂದ್ರೆ ಅಂಗನವಾಡಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವರನ್ನ ಆಹ್ವಾನವನ್ನ ಕೊಟ್ಟಿರ್ತಾರೆ. ಇವರಿಗೆ ಅಂತಂದ್ರೆ ಸಚಿವರ ಎದುರುಗಡೆ, ಸಚಿವರ ಉಪಸ್ಥಿತಿಯಲ್ಲಿ ಅಂಗನವಾಡಿ ಉದ್ಘಾಟನೆ ಆದರೆ ಇನ್ನಷ್ಟು ಚೆನ್ನಾಗಿರತ್ತೆ, ಒಂದು ಕಳೆ ಬರುತ್ತೆ ಅನ್ನೋದು ಕಾರಣಕ್ಕಾಗಿ ಶಿವರಾಜ್ ತಂಗಡಗಿ ಅವರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋಗಿರುವಂತಹ ಸಚಿವರು ಅಲ್ಲಿ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾರೆ, ಒಂದಿಷ್ಟು ಭಾಷಣವನ್ನು ಕೂಡ ಮಾಡ್ತಾರೆ. ತದನಂತರ ಆ ಅಂಗನವಾಡಿಯ ಒಂದು ಬೋರ್ಡ್ ಮೇಲೆ ಒಂದಿಷ್ಟು ಬರೀಲಿಕ್ಕೆ ಹೋಗ್ತಾರೆ. ಅಂತಂದ್ರೆ ಅಲ್ಲಿ ಯಾರಾದ್ರೂ ಅವ್ರಿಗೆ ಹೇಳ್ಕೊಟ್ಟಿದ್ರೋ ಅಥವಾ ತಾವೇ ಇನಿಷಿಯೇಟ್ ತಗೊಂಡು ಅವ್ರು ಬರೀಲಿಕ್ಕೆ ಹೋದ್ರೋ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಅವರು ಶುಭವಾಗಲಿ ಅಂತ ಹೇಳಿ ಬರೀಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅವರು ತಡವಡಿಸ್ತಾರೆ, ಮತ್ತೆ ಅವ್ರ ಕೈ ಎಷ್ಟು ಶೇಕ್ ಆಗುತ್ತೆ, ಮತ್ತೆ ಅವ್ರು ಎಷ್ಟು ಒದ್ದಾಡ್ಬಿಟ್ರು, ಎಷ್ಟು ಪರದಾಡ್ಬಿಟ್ರು ಅಂತ ಅಂದ್ರೆ ಬರೀ ಅವರು ಏನೋ ಒಂದು ಶಬ್ದವನ್ನ ಬರೀಲಿಕ್ಕೆ ಹೋಗಿರ್ಲಿಲ್ಲ, ಶುಭವಾಗಲಿ ಅಂತ ಹೇಳಿ ಬರೀಲಿಕ್ಕೆ ಹೋಗಿರುವಂತ ಸಚಿವರು. ಶುಭ ಅಂತ ಬರೆಯುವಂತ ಸಂದರ್ಭದಲ್ಲಿ ಮೊದಲನೇದಾಗಿ ಶ ಅಂತ ಅಷ್ಟೇ ಬರೀತಾರೆ. ಅಂದ್ರೆ ಅದನ್ನ ಶೂ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಪಕ್ಕದಲ್ಲಿರುವವರು ಇನ್ನೊಂದು ಕೊಂಬು ಕೊಡ್ಬೇಕು ನೋಡಿ ಅಂತ ಹೇಳ್ತಾರೆ. ತದನಂತರ ಅವರು ಮತ್ತೊಂದು ಅದಕ್ಕೆ ಒಂದು ಕೊಂಬು ಕೊಡ್ತಾರೆ, ಶೂ ಮಾಡ್ತಾರೆ. ನಂತರ ಭ ಬರೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಫಜೀತಿಗೆ ಒಳಗಾಗ್ಬಿಡ್ತಾರೆ ಸಚಿವರು. ಭ ಬರೀತಾರೆ, ಆದ್ರೆ ಅದನ್ನ ಬ ಬರಿಬೇಕಾ ಭಾ ಬರಿಬೇಕಾ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಹಂಗು ಹಿಂಗು ಮಾಡಿ ಭಾ ಬರೀಲಿಕ್ಕೆ ಅಂತ ಹೋಗ್ತಾರೆ. ತದನಂತರ ಭಾಗೆ ಕೊಂಬು ಕೊಡ್ಬೇಕು ನೋಡಿ ಮೇಲೆ, ಆ ಕೊಂಬು ಕೊಡಕ್ ಅವ್ರಿಗೆ ನೆನಪಾಗುದಿಲ್ವೇನೋ, ಅಥವಾ ಗೊತ್ತಾಗ್ಲಿಲ್ವೇನೋ, ಅಥವಾ ಟೆನ್ಷನ್ ಆಗಿ ಶಿವರಿಂಗ್ ಆಗ್ಬಿಟ್ರೋ ಏನೋ ಗೊತ್ತಾಗ್ಲಿಲ್ಲ. ಒಟ್ಟಿನಲ್ಲಿ ಸಚಿವರಿಗೆ ಆ ಭಾ ಅಂತೂ ಕಂಪ್ಲೀಟ್ ಮಾಡೋದಿಲ್ಲ. ಮುಂದುವರೆದು ವಾಗಲಿ, ಶುಭವಾಗಲಿ ಅನ್ನೋದೇನು ವರ್ಡ್ ಇರುತ್ತಲ್ಲ, ಆ ಶಬ್ದವನ್ನ ಅವರು ಬರೀತಾರೆ. ವಾಗಲಿ ಅಂತ ಬರೀತಾರೆ, ಶುಭವಾಗಲಿ ಅಂತ ಬರೀತಾರೆ. ಆದ್ರೂ ಕೂಡ ಆ ಶುಭವಾಗಲಿ ಪೂರ್ಣತೆಯನ್ನ ಹೊಂದಿರೋದಿಲ್ಲ. ಯಾಕಂತಂದ್ರೆ ಅವರು ಆ ಭಾಗೆ ಸರಿಯಾಗಿ ಕೊಂಬನ್ನ ಕೊಟ್ಟಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇವ್ರಿಗಿನ್ನು ಕಾಗುಣಿತ ಬರೋದಿಲ್ವಾ? ಯಾಕೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ನೀವು ಗಮನಿಸಿರ್ತೀರಾ, ಅವರು ತುಂಬಾ ಚೆನ್ನಾಗಿ ಕನ್ನಡವನ್ನ ಮಾತಾಡ್ತಾರೆ, ವ್ಯಾಕರಣ ಬದ್ಧವಾಗಿ ಮಾತಾಡ್ತಾರೆ, ಮತ್ತೆ ಯಾವ್ಯಾವ ಸಂಧಿಗಳ ಅನುಸಾರವಾಗಿ ಹೆಂಗೆ ಪದಗಳು ಅರ್ಥವನ್ನ ಪಡೆಯುತ್ತೆ, ಈ ರೀತಿಯಾಗಿ ಅವ್ರಿಗೆ ತುಂಬಾ ಚೆನ್ನಾಗಿ ಆ ಭಾಷೆಯ ಹಿಡಿತಾ ಇದೆ. ಅಂತಹ ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಕ್ಯಾಬಿನೆಟ್ ನಲ್ಲಿ ಇರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಬರೀಲಿಕ್ಕೆ ಬರಲಿಲ್ಲ. ಅವರು ಅಷ್ಟೊಂದು ಒದ್ದಾಡಿದ್ದು ಯಾಕೆ ಅನ್ನೋ ಈ ಒಂದು ಪ್ರಶ್ನೆ ಮಾತ್ರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಟ್ರೋಲ್ ಕೂಡ ಆಗ್ತಾ ಇದ್ದಾರೆ. ಏನಂತ, ಇದೆಂತ ಕಾಲ ಬಂತು ಅಂತ ಹೇಳಿ ಟ್ರೋಲ್ ಆಗ್ತಾ ಇದ್ದಾರೆ. ಜೊತೆಗೆ ಸಚಿವರಿಗೆ ಕನ್ನಡ ಬರೀಲಿಕ್ಕೆ ಬರಲ್ವಾ, ಓದ್ಲಿಕ್ಕೆ ಬರೋದಿಲ್ವಾ ಅಂತ ಹೇಳಿ ಟ್ರೋಲ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಎಷ್ಟೋ ಜನ ಓದಿ ವಿದ್ಯಾವಂತರಿರ್ತಾರೆ, ಅವ್ರಿಗೆ ಕೆಲಸ ಸಿಗ್ತಿರೋದಿಲ್ಲ. ಆದ್ರೆ ಇವ್ರು ನೋಡಿ ಸಚಿವ ಸ್ಥಾನದಲ್ಲಿದ್ದಾರೆ, ಅಂತಹ ಒಂದು ದೊಡ್ಡ ಮಟ್ಟದ ಸ್ಥಾನದಲ್ಲಿ ಇದ್ರೂ ಸಹಿತ ಇವ್ರಿಗೆ ಕಾಗುಣಿತದ ಬಗ್ಗೆ ಇವ್ರಿಗೆ ಅಷ್ಟೊಂದು ಗಮನ ಇಲ್ವಾ, ಗೊತ್ತಿಲ್ವಾ, ಹೆಂಗ್ ಬರಿಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳಿ. ಯಾಕೆ ಅಂತಂದ್ರೆ ದಿನ ಬೆಳಗಾದ್ರೆ ಇವ್ರಿಗೆ ಸಾಕಷ್ಟು ರೀತಿಯಾದಂತ ಪತ್ರಗಳು ಬಂದಿರತ್ತೆ, ಅದಕ್ಕೆ ಇವರು ಸಿಗ್ನೇಚರ್ ಅನ್ನ ಮಾಡ್ಬೇಕಾಗಿರತ್ತೆ. ಅಂತಂದ್ರೆ ಆ ಪತ್ರಗಳನ್ನ ಓದಬೇಕು, ಪತ್ರಗಳನ್ನ ಓದಿದ ನಂತರವೇ ಇವರು ಸೈನ್ ಮಾಡ್ಬೇಕಾಗತ್ತೆ. ಹಂಗಾದ್ರೆ ಇವ್ರು ಹೆಂಗ್ ಅದನ್ನೆಲ್ಲ ಓದ್ತಾರೆ?
ಈ ರೀತಿಯಾದಂತ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಅದರ ಜೊತೆಗೆ ಇವ್ರು ಏನು ಓದೇ ಇಲ್ವಾ ಅಂತ ಹೇಳಂಗಿಲ್ಲ, ಇವರು ಓದಿದ್ದಾರೆ, ಓದಿರುವಂತ ಸಚಿವರೇ, ಅದರಲ್ಲೂ ಪದವಿಯನ್ನ ಓದಿರುವಂತ ಸಚಿವರು, BSc ಕಂಪ್ಲೀಟ್ ಮಾಡಿರುವಂತಹ ಪದವೀಧರರಾಗಿರುವಂತಹ ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಬರಲಿಲ್ವಾ ಅಥವಾ ಇವರು ಪದವಿನ ಅದು ಹೆಂಗ್ ಮಾಡಿದ್ರು ಅಂತಾನು ಕೂಡ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ. ಯಾಕಂತಂದ್ರೆ ಇವತ್ತಿನ ಪದವಿ ನಿಮಗೆ ಗೊತ್ತಿದೆ, ಹೆಂಗೆಲ್ಲ ಪದವಿನ ಪಡಿತಾ ಇದ್ದಾರೆ ಅಂತ ಹೇಳಿ. ಆ ಲಿಸ್ಟ್ಗೆ ಸೇರಿದಂತಹ ಸಚಿವರ ಇವರು ಅಂತ ಹೇಳಿ ಕೂಡ ಟ್ರೋಲಿಗರು ಕಾಲೆಳಿತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಮತ್ತೆ ನೀವು ಈ ಹಿಂದೆ ಕೂಡ ಒಂದು ಸಂದರ್ಭವನ್ನ ನೀವು ಗಮನಿಸಿದ್ರಿ, ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಕೂಡ ಅವರು ಕನ್ನಡವನ್ನ ಓದಲಿಕ್ಕೆ ಬರದೇ ಇರೋ ಕಾರಣಕ್ಕಾಗಿ ಹಾಸ್ಯಕ್ಕೆ ಒಳಗಾಗಿದ್ರು, ಮತ್ತೆ ಒಂದಿಷ್ಟು ಟ್ರೋಲ್ಗಳಿಗೂ ಕೂಡ ಒಳಗಾಗಿದ್ರು. ಮತ್ತೆ ಹೋದಲ್ಲಿ ಬಂದಲ್ಲೇ ನಿಮ್ಗೆ ಕನ್ನಡ ಬರೋದಿಲ್ವಾ ಸರ್ ಅಂತಾನು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ, ರಿಪೋರ್ಟರ್ ಕೇಳುವಂತ ಪ್ರಶ್ನೆಗಳಿಗೆ, ಮತ್ತೆ ಇಂಟರ್ವ್ಯೂ ಏನಾದ್ರೂ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಕನ್ನಡದ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿರುವಂತ ಪ್ರಶ್ನೆಗಳಿಗೆ ಆಗ ಅವರು ಒಂದ್ ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದು, ಗರಂ ಆಗ್ತಾ ಇದ್ರು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು. ಆಮೇಲೆ ಅವ್ರು ಯಾಕೋ ಸಿಟ್ಟು ಮಾಡ್ಕೊಂತಾರೆ ಅಂತ ಹೇಳಿ ಆ ಒಂದು ಪ್ರಶ್ನೆಗಳನ್ನ ಕೇಳೋದನ್ನೇ ಬಿಟ್ಬಿಟ್ರು. ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಅದೇ ಒಂದು ಲಿಸ್ಟಿಗೆ ಸೇರ್ಕೊಂಡ್ಬಿಟ್ರ. ಟ್ರೋಲ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ರೆ ಇವ್ರಿಗೆ ಕನ್ನಡ ಬರೋದಿಲ್ವಾ ಅಥವಾ ಕನ್ನಡಕ್ಕೆ ಇವ್ರು ತೋರ್ತಾ ಇರೋದು ಅಸಡ್ಯನಾ ಅಂತ ಹೇಳಿ ಈ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಗಮನಿಸಿ ನೀವು, ಕನ್ನಡಕ್ಕಾಗಿ ಅದೆಷ್ಟು ಜನ ಹೋರಾಡ್ತಾ ಇದ್ದಾರೆ, ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದು ಹೇಳೋದಕ್ಕೆ ಅಷ್ಟೇ ಮಾತ್ರ ಉಳಿತಾ, ಅದನ್ನ ಅಳವಡಿಸ್ಕೊಳ್ಬೇಕಲ್ವಾ? ಈಗ ನೋಡಿ, ನಾವು ಅಂದ್ರೆ ಇತ್ತೀಚೆಗೆ ಯಾವ್ದಾದ್ರು ಒಂದು ಅಂಗಡಿ ಇತ್ತು ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಒಂದು ಬೋರ್ಡು, ಅಲ್ಲಿ 60% ಅಂತಂದ್ರೆ 60% ಕನ್ನಡವನ್ನ ಬಳಕೆ ಮಾಡಬೇಕು, ಇನ್ನುಳಿದ 40% ನಷ್ಟು ನೀವು ಯಾವ್ದು ಲ್ಯಾಂಗ್ವೇಜ್ ಇದೆ ನೋಡಿ ಆ ಲ್ಯಾಂಗ್ವೇಜ್ ನ ನೀವು ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳಿ ಹಾಕಿರ್ತಾರೆ. ಅದಕ್ಕಾಗಿ ಎಂತೆಂತ ಹೋರಾಟಗಳಾದವು. ಆ ವಿಚಾರಕ್ಕೋಸ್ಕರ ಕನ್ನಡ ಪರ ಕಾರ್ಯಕರ್ತರು ಅದೆಂತ ಹೋರಾಟವನ್ನ ಮಾಡಿದ್ರು. ಮತ್ತೆ ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಬುದ್ಧಿವಾದವನ್ನ ಹೇಳಿದ್ರು, ಪಾಠವನ್ನ ಮಾಡಿದ್ರು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡ ಹೆಚ್ಚಿನ ಬಳಕೆ ಆಗಬೇಕು ಅಂತಾನು ಕೂಡ ಅದಕ್ಕೆ ಹೆಚ್ಚಿನ ಒತ್ತಡ ಕೊಟ್ರು. ಅದಕ್ಕೋಸ್ಕರ ಬೀದಿ ಬೀದಿ ಅಲದಾಡಿದ್ರು, ಬೀದಿ ಬೀದಿ ಹೋರಾಟವನ್ನ ಮಾಡಿದ್ರು, ಮತ್ತೆ ಅಂಗಡಿಗಳಿಗೆಲ್ಲ ಹೋಗಿ ಪಾಠವನ್ನ ಹೇಳಿದ್ರು. ಜೊತೆಗೆ ಆ ಒಂದು ಕಾಯ್ದೆಯನ್ನು ಕೂಡ ತಗೊಂಡ್ ಬಂದ್ರು. 60% ಭಾಗವನ್ನ ಕನ್ನಡವನ್ನ ಬಳಕೆ ಮಾಡ್ಲೇಬೇಕು ಬೋರ್ಡ್ಗಳಲ್ಲಿ ಅಂತ ಹೇಳಿ ಆ ಒಂದು ನೀತಿಯನ್ನ ಜಾರಿಗೆ ತರಲಿಕ್ಕೆ ಕನ್ನಡ ಪರ ಕಾರ್ಯಕರ್ತರು ಪೊಲೀಸ್ ಅವರಿಂದ ಲಾಠಿ ಏಟನ್ನು ಕೂಡ ತಿಂದ್ರು, ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಏರಿದ್ರು, ಕಂಬಿ ಹಿಂದೆಯೂ ಕೂಡ ನಿಂತ್ಕೊಂಡ್ರು. ಇಷ್ಟೆಲ್ಲಾ ಜನ ಕನ್ನಡಕ್ಕಾಗಿ ಹೋರಾಡುವಂತ ಸಂದರ್ಭದಲ್ಲಿ ಸಚಿವರೇ, ನೀವ್ ಯಾಕೆ ಇಂತಹ ಒಂದು ಕನ್ನಡಕ್ಕೆ ಅಸಡ್ಡೆಯನ್ನ ತೋರ್ತಾ ಇದ್ದೀರಿ ಅಂತ ಗೊತ್ತಾಗ್ಲಿಲ್ಲ, ಅಥವಾ ನಿಮ್ಗೆ ಕನ್ನಡ ಬರೋದಿಲ್ವಾ ಅಥವಾ ಕನ್ನಡಕ್ಕೆ ಇಷ್ಟೊಂದು ತಾತ್ಸಾರವಾ ಗೊತ್ತಾಗ್ಲಿಲ್ಲ. ಇದಕ್ಕೆ ನೀವೇ ಉತ್ತರವನ್ನ ಕೊಡ್ಬೇಕು. ಜೊತೆಗೆ ಈ ಒಂದು ವಿಡಿಯೋ ಸಚಿವರಿಗೆ ತಲುಪುವವರೆಗೂ ಕೂಡ ಇದು ಮುಟ್ಟಬೇಕು ಅಂತಲೂ ಕೂಡ ನಾನು ಕಳಕಳಿಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ ನನ್ನಿಂದ ಕ್ಷಮೆ ಕೇಳ್ತೀನಿ. ಜೊತೆಗೆ ಸಚಿವರು ಮಾಡಿರುವ ಈ ತಪ್ಪಿಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.